ಇನ್ನು ಇವತ್ತು ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಹಲವಾರು ವಿಚಾರಗಳನ್ನು ಮನವರಿಕೆ ಮಾಡಿಕೊಡಬೇಕಾದ ಅಗತ್ಯತೆ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅಸ್ತ್ರದ ಸಮರ್ಥನೆಗೆ ಹೋಗಿರ್ತಕ್ಕಂಥದ್ದು. ಹೈಕಮಾಂಡ್ ಅಂಗಳದಲ್ಲಿ ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ರಾಜೀನಾಮೆ ನೀಡದಂತೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತಿನ ದೆಹಲಿ ಭೇಟಿ, ಹೈಕಮಾಂಡ್ ಜೊತೆಗಿನ ಸಭೆ ಸಿದ್ದರಾಮಯ್ಯ ಪಾಲಿಗೆ ನಿಜಕ್ಕೂ ಕೂಡ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಎಐಸಿಸಿ ವತಿಯಿಂದ ದೊಡ್ಡ ನಾಯಕರು ಯಾರೂ ಕೂಡ ಬಲವಾಗಿ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಂಡಿಲ್ಲ. ಹೇಳಿರ್ತಕ್ಕಂಥದ್ದು ಸುರ್ಜೇವಾಲಾ, ವೇಣುಗೋಪಾಲ್ ಇವರುಗಳು. ಹೈಕಮಾಂಡ್ ಮುಂದೆ ಮನವರಿಕೆ ಮಾಡಿಕೊಡ್ಬೇಕಲ್ಲ ಇದೆಲ್ಲವನ್ನು. ಹಾಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ? ಹಾಗಾದರೆ ಎಂತಹದ್ದೇ ಪರಿಸ್ಥಿತಿ ಬಂದರೂ ರಾಜೀನಾಮೆಗೆ ಸೂಚನೆ ಕೊಡಬಾರ್ದು. ಎಂತಹದ್ದೇ ಪರಿಸ್ಥಿತಿ ಬಂದರೂ ಅಂದ್ರೇನು? ಹೈಕೋರ್ಟ್ನಲ್ಲಿ ಅವ್ರಿಗೆ ಹಿನ್ನಡೆ ಆಗ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗ್ಬೋದು, ಆಗಲೂ ಸೂಚನೆ ಕೊಡಬೇಡಿ. ಈ ರೀತಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಇವತ್ತಿನ ದೆಹಲಿ ಭೇಟಿ, ಹೈಕಮಾಂಡ್ ಜೊತೆಗಿನ ಸಭೆ ಸಿದ್ದರಾಮಯ್ಯ ಪಾಲಿಗೆ ಅತ್ಯಂತ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ವಾದಿಸೋದಕ್ಕೆ ಎಐಸಿಸಿಯಿಂದಲೇ ವಕೀಲರು ಬಂದಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ರಲ್ಲ. ಹೀಗಾಗಿ ದಾಖಲೆ ಸಹಿತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸಿಎಂ ಮನವರಿಕೆ ಹಾಗೂ ಮನವೊಲಿಕೆ ಎರಡೂ ಮಾಡಬೇಕಾದ ಅನಿವಾರ್ಯತೆ ಮತ್ತು ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ನನಗೆ ಶಾಸಕರ ಬೆಂಬಲ ಇದೆ, ನನಗೆ ಸಚಿವರ ಬೆಂಬಲ ಇದೆ, ಕ್ಯಾಬಿನೆಟ್ ಮಾಡಿದ್ದೀನಿ, ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ದೀನಿ, ಎಲ್ಲರೂ ನನ್ನ ಪರ ಇದ್ದಾರೆ. ಎಂತಹದ್ದೇ ಪರಿಸ್ಥಿತಿಯಲ್ಲೂ ರಾಜೀನಾಮೆಯನ್ನು ಕೇಳಬೇಡಿ ಅಂತ ಮನವರಿಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಹೈಕಮಾಂಡ್ ಲೆವೆಲ್ನಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಮನವರಿಕೆ ಮತ್ತು ಮನವೊಲಿಕೆ ಮಾಡಬೇಕಾದ ಅನಿವಾರ್ಯತೆ ಈಗಲೇ ಬಂದ್ಬಿಟ್ಟಿದೆಯಾ ಅಂತ ಒಂದು ಅನುಮಾನ. ಅರವಿಂದ್, ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕಿಂತಲೂ ಕೂಡ ಕೋರ್ಟ್ನಲ್ಲಿ ಮುಂದಿನ ಹಂತಗಳಲ್ಲಿ ಏನೇನು ಆಗಬಹುದು ಅನ್ನುವಂಥದ್ದು. ಕೆಲವೊಂದು ಸಂದರ್ಭಗಳು ಏನಾಗುತ್ತೆ, ರಾಜಕೀಯವಾಗಿ ತರಾತುರಿಯಲ್ಲಿ ನಿರ್ಧಾರಗಳು ಆದರೂ ಆಗಬಹುದು ಅನ್ನುವಂಥ ಆತಂಕ ಮುಖ್ಯಮಂತ್ರಿಗಳಲ್ಲಿ ಇರಬಹುದು. ಯಾಕಂದರೆ ಹೈಕೋರ್ಟ್ ಹಿನ್ನಡೆ ಆದರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಬೋದು. ಎಲ್ಲೋ ಒಂದು ಕಡೆ ಹಿನ್ನಡೆ ಆದ ಕೂಡಲೇ ಇನ್ನೊಂದು ರೀತಿಯ ಒತ್ತಡ, ರಾಜಕೀಯ ಒತ್ತಡಗಳು ಶುರು ಆಗ್ಬೋದು. ಅಥವಾ ಹೈಕೋರ್ಟ್ನಲ್ಲೇ ಇವರಿಗೆ ಶಕ್ತಿ ಸಿಕ್ತು ಅಂದರೆ ಸಹಜವಾಗಿ ಆ ಪ್ರಶ್ನೆಗಳು ಸಂಭವಿಸ್ತಾ ಇರಬಹುದು. ಆದರೆ ಹೈಕಮಾಂಡ್ ಗಟ್ಟಿಯಾಗಿ ನನ್ನ ಜೊತೆಗೆ ಇರಬೇಕು, ಅಂದರೆ ನಾನು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವ ಮತ್ತು ಹೈಕಮಾಂಡ್ನ ಮನವೊಲಿಸುವ ಪ್ರಯತ್ನದ ಭಾಗವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ಇವತ್ತು ತೆರಳ್ತಾ ಇದ್ದಾರೆ ಅನ್ನುವಂಥದ್ದು. 11 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳ್ತಾರೆ. 4 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಅವರು ಒಳಗೊಂಡಂತೆ ಹೈಕಮಾಂಡ್ ನಾಯಕರ ಭೇಟಿ ಕೂಡ ಸಮಯ ನಿಗದಿಯಾಗಿದೆ. ಅಲ್ಲಿ ನಾವೇನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಕೋರ್ಟ್ನ ಪ್ರೊಸೀಡಿಂಗ್ಸ್ ಹೇಗಾಗುತ್ತೆ, ಕೆಲವು ಸಮಯ ಮೇಲ್ಗೈ ಆಗ್ಬೋದು, ಕೆಲವು ಸಮಯ ಹಿನ್ನಡೆ ಆಗ್ಬೋದು, ಕೆಲವು ತಾಂತ್ರಿಕ ವಿಚಾರಗಳು ಬರ್ಬೋದು. ಹಾಗಾಗಿ ತಕ್ಷಣಕ್ಕೆ ನೀವೇನು ತೀರ್ಮಾನಕ್ಕೆ ಬರುವಂಥದ್ದು, ಸೂಚನೆಯನ್ನು ಕೊಡುವಂಥದ್ದು ಮಾಡಬೇಡಿ, ಅದನ್ನು ಕಾದು ನೋಡೋಣ. ಯಾಕಂದರೆ ನಾನು ತಪ್ಪು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ಮತ್ತು ಮನವರಿಕೆ ಮಾಡಿಕೊಡುವ ಪ್ರಯತ್ನದ ಭಾಗವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರವಿಂದ್, ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ಸಮಯ ಕೂಡ ಮುಖ್ಯವಾಗುತ್ತೆ. ಒಂದು ಹಂತದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ನಾಳೆ ದಿನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಡಿ ಅಂತ ಅಂದರೆ ಅದಕ್ಕೂ ಮೊದಲೇ ಮುಂಜಾಗ್ರತಾ ಕ್ರಮದ ನಡೆಯನ್ನು ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ.